ಹಲೋ ಎಲ್ಲ ನನ್ನ ಪ್ರೀತಿಯ ಪುಟಾಣಿಗಳಿಗೆ ಮತ್ತೊಮ್ಮೆ SSLC ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಮ್ಯಾಥ್ಸ್ ಟೀಚರ್ ಗಣಿತ ಶಿಕ್ಷಕ ಕಿಶೋರ್ ಗುಬ್ಬಿ. ಇವತ್ತು ನಾವು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂದರೆ ವರ್ಗ ಸಮೀಕರಣಗಳು, ಇದು SSLCಯ ಮ್ಯಾಥಮೆಟಿಕ್ಸ್ನಲ್ಲಿ ಬಹಳ ಮುಖ್ಯವಾದ ಚಾಪ್ಟರ್ ಆಗುತ್ತೆ. ಈ ಚಾಪ್ಟರ್ನ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಕ್ವಶನ್ಸು, ಮೋಸ್ಟ್ ರಿಪೀಟೆಡ್ ಕಾನ್ಸೆಪ್ಟು ಡಿಸ್ಕ್ರಿಮಿನೆಂಟ್, ಶೋಧಕ. ಈ ಒಂದು ಕಾನ್ಸೆಪ್ಟನ್ನು ನಾವು ಇವತ್ತು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಲಿಕೆ ಹೊರಟಿದ್ದೀವಿ. ನಾವಿಲ್ಲಿ ನೋಡ್ಬೋದು ಆಲ್ರೆಡಿ 2 ಮಾರ್ಕ್ಸ್ ಇದನ್ನು ಓದಿದ್ರೆ ಪಕ್ಕಾ ಬರುತ್ತೆ. ಪ್ರತಿ ವರ್ಷ ಬರುತ್ತೆ ಇದ್ರ ಮೇಲೆ 2 ಮಾರ್ಕ್ಸ್ ಕ್ವಶನ್ನು, ರೈಟ್? ಹಾಗಾಗಿ ನಾವು ಈ 2 ಮಾರ್ಕ್ಸನ್ನು ಬಿಡಲೇಬಾರ್ದು. ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಚಾಪ್ಟರ್ನ ಡಿಸ್ಕ್ರಿಮಿನೆಂಟ್ ಏನು ಕಾನ್ಸೆಪ್ಟ್ ಇದೆ ಇದನ್ನು ಕಲಿಯಲೇಬೇಕಾಗುತ್ತೆ. ಆ್ಯಸ್ ಯೂಶುವಲ್ ನಾವಾಗಲೂ ಹೇಳೋದೊಂದೇ, ನಿಮಗೆ ಕ್ಲಾಸ್ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ಕ್ಲಾಸನ್ನು ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ ಅಲ್ವಾ? ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಓಕೆ, ಫೈನ್. ಸೊ ಇವಾಗ ಈ ಡಿಸ್ಕ್ರಿಮಿನೆಂಟ್ ಅಥವಾ ಶೋಧಕ ಅಂದರೆ ಏನು, ಎಲ್ಲಿಂದ ಬಂತಿದ್ದು ಅದನ್ನು ಫಸ್ಟ್ ನೋಡೋಣ. ನಮಗೆ ಆಲ್ರೆಡಿ ಗೊತ್ತಿದೆ ಡಿಸ್ಕ್ರಿಮಿನೆಂಟ್ ಅಂದರೆ ಏನು. ಇಲ್ಲಿ ನಾನು ಹೇಳಿದೆ ಆಲ್ರೆಡಿ 2 ಮಾರ್ಕ್ಸ್ ಬರುತ್ತೆ ಅಂತ, ಬಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋದು ಈಸಿ ಆಗುತ್ತೆ. ಓಕೆ ಅಲ್ವಾ? ಸೊ ಇವಾಗ ಡಿಸ್ಕ್ರಿಮಿನೆಂಟ್ ಅಂದರೆ ಏನು, ಆ್ಯಕ್ಚುಲಿ ಶೋಧಕ ಅಂದರೆ ಏನು, ಎಲ್ಲಿಂದ ಬಂತಿದ್ದು? ನಮಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಅಥವಾ ಜನರಲ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಷನ್, ಆದರ್ಶ ರೂಪ ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0. ದಿಸ್ ಈಸ್ ಸ್ಟ್ಯಾಂಡರ್ಡ್ ಫಾರ್ಮ್, ಆದರ್ಶ ರೂಪ. ಈ ಆದರ್ಶ ರೂಪದಲ್ಲಿ ಇದನ್ನ ಇಟ್ಕೊಂಡು ಆ್ಯಕ್ಚುಲಿ ನಾವು ಕಂಪ್ಲೀಟಿಂಗ್ ಸ್ಕ್ವೇರ್ ಮೆಥಡ್ ಅಂತ ಇತ್ತು ಮುಂಚೆ, ಇವಾಗಿಲ್ಲ. ಅದನ್ನು ಯೂಸ್ ಮಾಡಿಕೊಂಡು ಒಂದು ಫಾರ್ಮುಲಾನ, ಅಂದರೆ ಕ್ವಾಡ್ರಾಟಿಕ್ ಫಾರ್ಮುಲಾ ಅಂತ ಒಂದು ಫಾರ್ಮುಲಾನ ಡಿರೈವ್ ಮಾಡಿದ್ದೀವಿ. ಟು ಫೈಂಡ್ ದ ರೂಟ್ಸ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮುಲಾ ಇದೆ, x ಈಸ್ ಈಕ್ವಲ್ ಟು -b ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ b² ಮೈನಸ್ 4ac ಡಿವೈಡೆಡ್ ಬೈ 2a. ಇದೇನಿದು? ಕ್ವಾಡ್ರಾಟಿಕ್ ಫಾರ್ಮುಲಾ ಅಥವಾ ವರ್ಗ ಸಮೀಕರಣಗಳ ಮೂಲವನ್ನು ಕಂಡುಹಿಡಿದಿರ್ತಕ್ಕಂಥ ಸೂತ್ರ ಇದು, ಹೌದಲ್ವಾ? ಸೊ ಇವಾಗ ಇದನ್ನು ಅಬ್ಸರ್ವ್ ಮಾಡೋಣ ನಾವು. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಸ್ಕ್ವೇರ್ ರೂಟ್ ಬಂದ್ಬಿಟ್ಟಿದೆ. ಏನಿದು? ಸ್ಕ್ವೇರ್ ರೂಟ್ ಬಂದಿದೆ. ಸ್ಕ್ವೇರ್ ರೂಟ್ ಆಫ್ 2 ಏನು? ಇರ್ರಾಷನಲ್ ನಂಬರ್. ಸ್ಕ್ವೇರ್ ರೂಟ್ ಆಫ್ 3 ಏನು? ಇರ್ರಾಷನಲ್ ನಂಬರ್. ಸ್ಕ್ವೇರ್ ರೂಟ್ ಆಫ್ 4 ಅದು ರ್ಯಾಷನಲ್ ನಂಬರ್ ಸರ್, ಕರೆಕ್ಟ್ ಅಲ್ವಾ? ಸೊ ಹಂಗಂದ್ರೆ ಸ್ಕ್ವೇರ್ ರೂಟ್ ಒಳಗಡೆ ಇರೋ ನಂಬರು 2 ಆಗಲಿ, 3 ಆಗಲಿ, 4 ಆಗಲಿ, 5 ಆಗಲಿ, ಡಾಟ್ 4 ಅಲ್ಲ 5 ಆಗಲಿ, 6 ಆಗಲಿ, ಡಾಟ್ 2, 3, 5, 6 ಇದೆಲ್ಲ ಏನಾಗುತ್ತೆ? ನಮಗೆ ಇರ್ರಾಷನಲ್ ನಂಬರ್ ಬರುತ್ತೆ. ಓಕೆ, ಅಕಸ್ಮಾತ್ ಈ ವ್ಯಾಲ್ಯೂ 0 ಆಗಿಬಿಟ್ರೆ, ಇದಿಷ್ಟು ವ್ಯಾಲ್ಯೂ 0 ಆಗಿಬಿಟ್ರೆ ಸ್ಕ್ವೇರ್ ರೂಟ್ ಆಫ್ 0 ಎಷ್ಟು? 0ನೇ ಆಗುತ್ತೆ, ಹೌದಲ್ವಾ? ಕರೆಕ್ಟಾ? ಸೊ ಇದು 0 ಆಗಿಬಿಟ್ಟಂದ್ರೆ ಆಯ್ತಂದ್ರೆ ನಮಗೆ ಒಂದು ಕಂಡೀಷನ್ ಇದೆ. ಅಥವಾ ಇದ್ರೊಳಗಡೆ ಸ್ಕ್ವೇರ್ ರೂಟ್ ಆಫ್ -5 -6 ಏನೋ ಬಂತಂದರೆ, ಸ್ಕ್ವೇರ್ ರೂಟ್ ಆಫ್ ಮೈನಸ್ ನಂಬರ್ ಬಂತಂದರೆ, ರಿಯಲ್ ನಂಬರ್ಸ್ ಚಾಪ್ಟರ್ ಮಾಡ್ಬೇಕಾದ್ರೆ ಹೇಳಿದ್ದೆ, ರಿಯಲ್ ನಂಬರ್ಸ್ ಬಿಟ್ಟು ಬೇರೆ ಥರ ನಂಬರ್ಸ್ ಇದೆ, ಅದು ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀವಿ ಅಂತ, ಹೌದಲ್ವಾ? ಸೊ ಇವಾಗ ನಮಗೆ 3 ಥರ ಕಂಡೀಷನ್ ಬರ್ತಾ ಇದೆ. ಒಂದು ರ್ಯಾಷನಲ್ ಅಥವಾ ಇರ್ರಾಷನಲ್ ಬರಬಹುದು, ಇನ್ನೊಂದು 0 ಬರಬಹುದು, ಇನ್ನೊಂದು ಏನು ಕಾಂಪ್ಲೆಕ್ಸ್ ನಂಬರ್ ಅಥವಾ ಇಮ್ಯಾಜಿನರಿ ನಂಬರ್ ಬರ್ಬೋದು. ಇದನ್ನು ನಾವು ಇಮ್ಯಾಜಿನರಿ ನಂಬರ್ ಅಂತ ಕರಿತೀವಿ, ಯಾಕಂದರೆ ಸ್ಕ್ವೇರ್ ರೂಟ್ ಒಳಗಡೆ ಮೈನಸ್ ಬರೋಕ್ಕಾಗಲ್ಲ ರಿಯಲ್ ವರ್ಡಲ್ಲಿ. ಇಮ್ಯಾಜಿನರಿಲಿ ಬರ್ಬೋದು, ಬೇಕಾದ್ರೆ ಏನು ಬೇಕಾದ್ರೂ ಬರ್ಬೋದು. ನಾನು ಕನ್ಸು ಕಾಣ್ಬೇಕಾದ್ರೆ ನಾನು ಶಾರುಖ್ ಖಾನ್ ಆಗ್ಬೋದು, ಅಮಿತಾಬ್ ಬಚ್ಚನ್ ಆಗ್ಬೋದು, ರಾಜ್ಕುಮಾರ್ ಆಗ್ಬೋದು, ವಿಷ್ಣುವರ್ಧನ್ ಆಗ್ಬೋದು. ಕನ್ಸು ಕಾಣ್ಬೇಕಾದ್ರೆ ರಿಯಾಲಿಟಿಲಿ ಆಗುತ್ತಾ? ಆಗಲ್ಲ. ಸೊ ಅದೇ ರೀತಿ ಇದು ಇಮ್ಯಾಜಿನರಿ ನಂಬರ್. ಇದು ದಿಸ್ ಈಸ್ ಆನ್ ಇಮ್ಯಾಜಿನರಿ ನಂಬರ್. ದೀಸ್ 2 ಆರ್ ನಾಟ್ ಇಮ್ಯಾಜಿನರಿ, ದೇ ಆರ್ ರಿಯಲ್. ಓಕೆನಾ? ಸೊ ಹಂಗಾದ್ರೆ 3 ಕಂಡೀಷನ್ ಬರ್ತಾ ಇದೆ. ಒಂದು ರಿಯಲ್ಲು, ಇನ್ನೊಂದು ಸ್ಕ್ವೇರ್ ರೂಟ್ ಒಳಗಡೆ 0 ಬಂದರೆ ಏನೋ ಒಂದು ಆಗ್ಬಹುದು, ಸ್ಕ್ವೇರ್ ರೂಟ್ ಒಳಗಡೆ ಮೈನಸ್ ಬಂದುಬಿಟ್ರೆ ಒಂದೇನಾಗ್ಬೋದು. ಹಾಗಂದ್ರೆ ಯಾವ್ದು ಡಿಸೈಡ್ ಮಾಡ್ತೀರಿ ಇದನ್ನು? ಸ್ಕ್ವೇರ್ ರೂಟ್ ಒಳಗಡೆ ಏನಿದೆ ಅದೇ ಡಿಸೈಡ್ ಮಾಡ್ತಿರುತ್ತಾನೆ. ಸ್ಕ್ವೇರ್ ರೂಟ್ ಒಳಗಡೆ ಏನಿದೆ ನೋಡಿ, b² ಮೈನಸ್ 4ac ಇದೆ, ಹೌದಲ್ವಾ? ಸೊ ಈ ಒಂದು ಫಾರ್ಮುಲಾದಲ್ಲಿ ಸ್ಕ್ವೇರ್ ರೂಟ್ ಒಳಗಡೆ b² ಮೈನಸ್ 4ac ಇದೆಯಲ್ಲ, ಆ b² ಮೈನಸ್ 4ac ಈಸ್ ಡಿಟರ್ಮೈನಿಂಗ್ ವಾಟ್ ಟೈಪ್ ಆಫ್ ರೂಟ್ಸ್ ದಟ್ ವಿ ಆರ್ ಗೆಟಿಂಗ್. ನಮಗೆ ಯಾವ ರೀತಿಯ ಮೂಲಗಳು ಬರುತ್ತೆ ಅಂತ ಯಾರು ಡಿಸೈಡ್ ಮಾಡ್ತಿದ್ದಾರೆ? ಈ b² ಮೈನಸ್ 4ac ಡಿಸೈಡ್ ಮಾಡ್ತಾ ಇದೆ. ಅದಕ್ಕೆ ಅದನ್ನು ನಾವು ಅದೇ ಡಿಸ್ಕ್ರಿಮಿನೇಟ್ ಮಾಡ್ತಾ ಇರೋದು. ಓ ಇಷ್ಟು ಬರ್ತಿದ್ಯಾ, ಹಂಗಂದ್ರೆ ನೀನು ರಿಯಲ್ ರೂಟ್ ಆಗು, ಇಲ್ಲಾಂದರೆ ಇಮ್ಯಾಜಿನರಿ ರೂಟ್ ಆಗು ಅಂತ ಡಿಸೈಡ್ ಮಾಡ್ತಿರೋದಾರು ಅಥವಾ ಡಿಸ್ಕ್ರಿಮಿನೇಟ್ ಮಾಡ್ತಿರೋದಾರು b² ಮೈನಸ್ 4ac. ಅದಕ್ಕೆ ನಾವು ಅದನ್ನು ಡಿಸ್ಕ್ರಿಮಿನೆಂಟ್ ಅಥವಾ ಶೋಧಕ ಅಂತ ಕರಿತೀವಿ. ಓಕೆ ಅಲ್ವಾ? ಸೊ ಹಂಗಂದರೆ ಶೋಧಕ ಏನೋ ಡಿ ಅಂತ ಬರಿಬೋದು ನಾವು ಗುರುತಿಸೋಕ್ಕೆ. ಡಿ ಬಳಸ್ತೀವಿ, ಅಥವಾ ಈ ಒಂದು ಸಿಂಬಲ್ ಟ್ರಯಾಂಗಲ್ ಸಿಂಬಲ್ನ ಬಳಸ್ತೀವಿ,
ಡಿಸ್ಕ್ರಿಮಿನೆಂಟ್ ಇವೆರಡು ಸೇಮೇ ಡಿಸ್ಕ್ರಿಮಿನೆಂಟ್ ಆಗುತ್ತೆ. ಈಸ್ ಈಕ್ವಲ್ ಟು ವ್ಯಾಲ್ಯೂ ಏನಾಗುತ್ತೆ ಹಂಗಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac. ಈ ಬಿ ಸ್ಕ್ವೇರ್ ಮೈನಸ್ 4ac ಡಿಸ್ಕ್ರಿಮಿನೆಂಟ್ ಏನಿದೆ, ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 0ಗಿಂತ ಜಾಸ್ತಿ ಇದ್ರೆ 1 2 3 4 5 6 7 8 ಅವಾಗ ನಮಗೆ ಸಿಗೋ ರೂಟ್ಗಳೇನಾಗಿರುತ್ತೆ, ದೇ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತ ಕರಿತೀವಿ. ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ವಾಸ್ತವ ಹಾಗೂ ಭಿನ್ನ ಅಂತ ಕರಿತೀವಿ ಕನ್ನಡದಲ್ಲಿ. ಓಕೆನಾ? ಓಕೆ ಸರ್. ಅಕಸ್ಮಾತ್ ಈಕ್ವಲ್ ಟು 0 ಆಗ್ಬಿಟ್ರೆ ಏನಾಗುತ್ತೆ ಸರ್, ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಈಕ್ವಲ್ ಟು 0 ಆಗಿಬಿಟ್ರೆ ಅವಾಗ ನಮಗೆ ರಿಯಲ್ಲೇ ಬರುತ್ತೆ, ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ ಸಿಗುತ್ತೆ. ವಾಸ್ತವ ಹಾಗೂ ಸಮ ಮೂಲಗಳು ಸಿಗ್ತವೆ. ಓಕೆನಾ? ಮೂರನೇ ಕಂಡೀಷನ್ ಏನು ಸರ್, ಡಿಸ್ಕ್ರಿಮಿನೆಂಟು ಈಸ್ ಲೆಸ್ ದ್ಯಾನ್ 0 ಆಗಿಬಿಟ್ರೆ, 0ಗಿಂತ ಕೆಳಗಡೆ ಹೋಗ್ಬಿಟ್ರೆ, ಇಲ್ಲಿ ನೋಡಿ ಈ ರೀತಿ -1 -2 ಎಲ್ಲ ಬಂದ್ಬಿಟ್ರೆ ಆವಾಗ ನಮಗೆ ಸಿಗೋದು ನೋ ರಿಯಲ್ ರೂಟ್ಸ್, ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಊಹಾ ಮೂಲಗಳು ಅಥವಾ ವಾಸ್ತವ ಮೂಲಗಳು ಇಲ್ಲ ಅಂತ ಕೂಡ ಬರಿಬಹುದು ನಾವು ಇದನ್ನು. ಸೊ ಈ 3 ಕಂಡೀಷನ್ಸ್ ಇವೆ. ಈ 3 ಕಂಡೀಷನ್ಸ್ ಮೇಲೆ ನಮಗೆ ಪ್ರಶ್ನೆಗಳು ಬರ್ಬೋದು. ಅದರಲ್ಲೂ ಹೆಚ್ಚಿನದಾಗಿ ಬರೋದು ಇದು ಒನ್ ಟೈಪ್ ಆಫ್ ಕ್ವಶನ್ನು, ಅಥವಾ ಈ 3 ಟೈಪು ಕೂಡ ಬರಬಹುದು. ಓಕೆನಾ? ಸೊ ಗ್ರೇಟರ್ ದ್ಯಾನ್ 0 ಇದ್ರೆ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್, ಈಕ್ವಲ್ ಟು 0 ಇದ್ರೆ ರಿಯಲ್ ಆ್ಯಂಡ್ ಈಕ್ವಲ್, ಲೆಸ್ ದ್ಯಾನ್ 0 ಇದ್ರೆ ನೋ ರಿಯಲ್ ರೂಟ್ಸ್. ಗ್ರೇಟರ್ ದ್ಯಾನ್ ಇದ್ರೆ ವಾಸ್ತವ ಹಾಗೂ ಭಿನ್ನ ಆಗಿರುತ್ತೆ, ಈಕ್ವಲ್ ಟು 0 ಆಗಿದ್ರೆ ವಾಸ್ತವ ಹಾಗೂ ಸಮ ಆಗಿರುತ್ತೆ, ಲೆಸ್ ದ್ಯಾನ್ 0 ಆಗಿದ್ರೆ ಊಹಾ ಮೂಲಗಳು ಸಿಗ್ತವೆ. ಓಕೆನಾ? ಈ ಕಂಡೀಷನ್ಸ್ಗಳನ್ನ ಇಟ್ಕೊಂಡು ನಾವು ಇವಾಗ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋದಕ್ಕೆ ಹೊರಟಿದ್ದೀವಿ. ರೆಡಿನಾ? ಓಕೆ. ಯಾವ ಟೈಪ್ ಆಫ್ ಕ್ವಶನ್ಸ್ ಬರ್ಬೋದು ನೋಡೋಣ. ರೈಟ್ ದ ನೇಚರ್ ಆಫ್ ರೂಟ್ಸ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಹೇಳ್ಬಿಟ್ಟು ax² ಪ್ಲಸ್ bx ಪ್ಲಸ್ c ಈಕ್ವಲ್ ಟು 0 ಇಫ್ ದ ವ್ಯಾಲ್ಯೂ ಆಫ್ ಇಟ್ಸ್ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಹೇಳ್ತಿದ್ದಾರೆ, ಡಿಸ್ಕ್ರಿಮಿನೆಂಟ್ ಡೆಲ್ಟಾ ಇಸ್ ಈಕ್ವಲ್ ಟು 0 ಅಂತ ಹೇಳ್ತಿದ್ದಾರೆ. ಡೆಲ್ಟಾ ಈಕ್ವಲ್ ಟು 0 ಅಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು. ಡೆಲ್ಟಾ ಈಕ್ವಲ್ ಟು 0 ಅಂದರೆ ರಿಯಲ್ ಆ್ಯಂಡ್ ಈಕ್ವಲ್. ಅಂದರೆ ನೇಚರ್ ಆಫ್ ರೂಟ್ಸ್ ಏನಾಗುತ್ತೆ, ನೇಚರ್ ಆಫ್ ರೂಟ್ಸ್ ದೇರ್ ಫೋರ್ ರಿಯಲ್ ಆ್ಯಂಡ್ ಈಕ್ವಲ್, ಅಥವಾ ವಾಸ್ತವ ಹಾಗೂ ಸಮ ಮೂಲಗಳು ಹೊಂದಿವೆ ಅಂತ ಹೇಳ್ಬೋದು. ಯಾವಾಗ ಡಿಸ್ಕ್ರಿಮಿನೆಂಟ್ 0 ಆಗಿದ್ದಾಗ. ಓಕೆ, ನೆಕ್ಸ್ಟ್ ಕ್ವಶನ್ ಎಂತ ಬರ್ಬೋದು ನೋಡೋಣ. ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಆಫ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಹೇಳ್ಬಿಟ್ಟು ಒಂದು ಕ್ವಾಡ್ರಾಟಿಕ್ ಈಕ್ವೇಷನ್ ಕೊಡ್ತಾ ಇದ್ದಾರೆ. ಓಕೆ ಸರ್, ಕ್ವಾಡ್ರಾಟಿಕ್ ಈಕ್ವೇಷನ್ 2x² ಪ್ಲಸ್ -5x -1 ಈಕ್ವಲ್ ಟು 0. ಹಂಗಂದ್ರೆ a ವ್ಯಾಲ್ಯೂ ಇಸ್ ಈಕ್ವಲ್ ಟು 2, b ವ್ಯಾಲ್ಯೂ ಇಸ್ ಈಕ್ವಲ್ ಟು -5, c ವ್ಯಾಲ್ಯೂ ಇಸ್ ಈಕ್ವಲ್ ಟು -1. ಓಕೆ, ಇದರ ಫಸ್ಟ್ ಡಿಸ್ಕ್ರಿಮಿನೆಂಟ್ ಕಂಡುಹಿಡಬೇಕು, ಆಮೇಲೆ ನೇಚರ್ ಆಫ್ ರೂಟ್ಸ್ ಬರೀಬೇಕು. ಒಂದು ಕೆಲಸ ಮಾಡೋಣ, ಡಿಸ್ಕ್ರಿಮಿನೆಂಟ್ ಕಂಡುಹಿಡೋಣ. ಡೆಲ್ಟಾ ಇಸ್ ಈಕ್ವಲ್ ಟು b² -4ac ಅಲ್ವೇನಪ್ಪ. ಓಕೆ, b² ಅಂದರೆ -5 ಸ್ಕ್ವಯರ್ ಮೈನಸ್ 4 ಇಂಟು a ಅಂದರೆ 2 ಇಂಟು c ಅಂದರೆ -1. ಕರೆಕ್ಟಾ? ಇಸ್ ಈಕ್ವಲ್ ಟು -5 ಸ್ಕ್ವಯರ್ ಅಂದರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಹಂಗಂದ್ರೆ 25 ಆಯಿತು. 25 ಮೈನಸ್ ಇಂಟು ಮೈನಸ್ ಪ್ಲಸ್ 4 2s 8. ಸೊ 25 ಪ್ಲಸ್ 8 ಅಂದರೆ ಇಸ್ ಈಕ್ವಲ್ ಟು 33. ಡೆಲ್ಟಾ ಇಸ್ ಈಕ್ವಲ್ ಟು 33. ದಟ್ ಮೀನ್ಸ್ ಡೆಲ್ಟಾ ಇಸ್ ಗ್ರೇಟರ್ ದ್ಯಾನ್ 0, ದೇರ್ ಫೋರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್ ಅಂತ ಹೇಳ್ಬೋದು. ಅಂದರೆ ಕನ್ನಡದಲ್ಲಿ ಹೇಳೋದಾದ್ರೆ ವಾಸ್ತವ ಹಾಗೂ ಭಿನ್ನ ಅಂತ ಹೇಳ್ಬೋದು. ಓಕೆನಾ? ವಾಸ್ತವ ಹಾಗೂ ಭಿನ್ನ ರೂಪಗಳನ್ನು ಮೂಲಗಳನ್ನು ಹೊಂದಿರುತ್ತದೆ ಅಂತ ಹೇಳ್ಬೋದು. ಸೊ ಇಷ್ಟೇ, ವೆರಿ ಸಿಂಪಲ್. ಆ್ಯಕ್ಚುಲಿ ಇದು 2 ಮಾರ್ಕ್ಸ್ ಕೊಡ್ತಾರೆ ಇದಕ್ಕೆ. ಓಕೆನಾ? ಸೊ ನೆಕ್ಸ್ಟ್, ಫೈಂಡ್ ದ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂಡ್ ರೈಟ್ ದ ಅಥವಾ ಡಿಟರ್ಮೈನ್ ದ ನೇಚರ್ ಆಫ್ ರೂಟ್ಸ್. ಅಂದರೆ ಎಂಬ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ ಮತ್ತು ಅದರ ಮೂಲಗಳ ಸ್ವರೂಪವನ್ನು ಬರೆಯಿರಿ. ಸೇಮ್ ಟೈಪ್ ಆಫ್ ಕ್ವಶನ್. a is equal to 2, b is equal to 3, c is equal to -7. ಡೆಲ್ಟಾ ಇಸ್ ಈಕ್ವಲ್ ಟು ಏನೋ ಫಾರ್ಮುಲಾ b² -4ac. ಹಂಗಂದ್ರೆ 3² -4 ಇಂಟು a ಅಂದರೆ 2 ಇಂಟು c ಅಂದರೆ -7. ಹಂಗಂದ್ರೆ 3² ಅಂದರೆ 9 ಮೈನಸ್ ಇಂಟು ಮೈನಸ್ ಪ್ಲಸ್ 4 2s 8, 8 7s 56. ಹಂಗಂದ್ರೆ 65 ಆಯಿತು. ಡೆಲ್ಟಾ ವ್ಯಾಲ್ಯೂ 65 ಬರ್ತಿದೆ. ಹಂಗಂದ್ರೆ ಯಾವ ಟೈಪ್ ಆಫ್ ರೂಟ್ಸ್? ಪರ್ಫೆಕ್ಟ್. ಹಂಗಂದ್ರೆ ದೇರ್ ಫೋರ್ ಡೆಲ್ಟಾ ಇಸ್ ಗ್ರೇಟರ್ ದ್ಯಾನ್ 0, ದಟ್ ಮೀನ್ಸ್ ರಿಯಲ್
ಆ್ಯಂಡ್ ಡಿಸ್ಟಿಂಕ್ಟ್, ಆರ್ ಆ್ಯಂಡ್ ಡಿ ಅಂತ ಬರ್ದಿದ್ದೀನಿ, ವಾಸ್ತವ ಹಾಗೂ ಭಿನ್ನ ಅಂತ ಕನ್ನಡದಲ್ಲಿ ಹೇಳಬಹುದು. ಸೊ ಅದೇ ರೀತಿ ಇದೊಂದು ಕ್ವಶನ್ ಇದೆ. ಈ ಕ್ವಶನ್ ನಾನು ನಿಮಗೆ ಹೋಮ್ವರ್ಕ್ ಕೊಡ್ತಾ ಇದ್ದೀನಿ ಪ್ರಾಕ್ಟೀಸಿಗೆ. ಇದು ಹೋಮ್ವರ್ಕ್ ನೀವೆಲ್ಲಿ ಮಾಡಬೇಕು, ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ಸಲ್ಲಿ ಆನ್ಸರ್ನ ಹೇಳಬೇಕಾಗುತ್ತೆ. ಓಕೆ ಅಲ್ವಾ? ಎಲ್ಲರೂ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಮುಂದಕ್ಕೆ ನೋಡೋದಾದರೆ ಇವಾಗಲೇ ಮಾಡಿ, ಮುಂದೆ ಯಾವಾಗೋ ಸಫರ್ ಆಗೋದು ಬೇಡ ಅಂತ ನಾನು ಹೇಳ್ತೀನಿ. ಓಕೆನಾ? ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಅಯ್ಯೋ ಇದೇನು ಸರ್ ಕೆ ವ್ಯಾಲ್ಯೂ ಕಂಡುಹಿಡಿ ಕೇಳ್ತಿದ್ದಾರೆ, ಸ್ವಲ್ಪ ಡಿಫ್ರೆಂಟ್ ಇದೆ ಆ್ಯಕ್ಚುಲಿ. ಸೇಮ್ ಕಾನ್ಸೆಪ್ಟ್, ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್. ಓಕೆನಾ? ಸೊ ಇಲ್ಲಿ ಕೊಡ್ತಿದ್ದಾರೆ 2x² ಪ್ಲಸ್ kx ಪ್ಲಸ್ 3 = 0 ಅಂತ. ಅಂದರೆ ಎ ಜಾಗದಲ್ಲಿ 2 ಇದೆ, ಬಿ ಜಾಗದಲ್ಲಿ ಕೆ ಇದೆ, ಸಿ ಜಾಗದಲ್ಲಿ 3 ಇದೆ. ಇವಾಗ ನಾವು ಏನು ಮಾಡಬೇಕು, ಕೆ ವ್ಯಾಲ್ಯೂ ಅಂದರೆ ಬಿ ವ್ಯಾಲ್ಯೂ ಕಂಡುಹಿಡಬೇಕು. ಬೇಸಿಕಲಿ ಅವ್ರು ಹೇಳ್ತಿದ್ದಾರೆ ಆಲ್ವೇಸ್ ಯಾವಾಗಲೂ ಈ ಥರ ಕ್ವಶನ್ಸ್ ಕೊಟ್ಟಾಗ ಇದನ್ನೇ ಕೊಡೋದು, ರಿಯಲ್ ಆ್ಯಂಡ್ ಈಕ್ವಲ್ಲೇ ಕೊಡ್ತಾರೆ. ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಕೊಡೋಕ್ಕಾಗಲ್ಲ, ಇಮ್ಯಾಜಿನರಿ ರೂಟ್ಸು ಕೊಡೋಕ್ಕಾಗಲ್ಲ. ಯಾವಾಗಲೂ ಕೂಡ ಏನದು ನೈಜ ಮತ್ತು ಸಮಾನ ಬೇರುಗಳನ್ನು, ಅಥವಾ ಬೇರುಗಳು ಯಾಕೆ ಬಂದಿದೆ ಇಲ್ಲಿ, ಮೂಲಗಳನ್ನು ಹೊಂದಿರುತ್ತವೆ ಅಂತಲೇ ಕೊಡ್ತಾರೆ. ಇದೊಂದೇ ಕಂಡೀಷನ್ ಕೊಡೋಕ್ಕಾಗೋದು. ಯಾಕೆ? =0 ಅದರಲ್ಲೊಂದರಲ್ಲಿ ಬರೋದು ಅಷ್ಟೇ, ಬೇಸಿಕಲ್ ಅಷ್ಟೇ. ಸೊ ಹಂಗಂದ್ರೆ ಯಾವಾಗಲೇ ಕೂಡ ಕ್ವಾಡ್ರಾಟಿಕ್ ಈಕ್ವೇಷನ್ ಮೇಲೆ ಅಂದರೆ ಡಿಸ್ಕ್ರಿಮಿನೆಂಟ್ ಮೇಲೆ ಕೆ ವ್ಯಾಲ್ಯೂ ಕಂಡುಹಿಡಿರಿ ಅಂದರೆ ಸಿಂಪಲ್ ಆಗಿ =0 ಬರ್ಕೋಬೇಕು. ಏನು? ಗಿವನ್ ಡೆಲ್ಟಾ =0. ಡೈರೆಕ್ಟಾಗಿ ಕೊಟ್ಟಿರಾ? ಇಲ್ಲ, ಸಮಾನ ಹಾಗೂ ವಾಸ್ತವ ಅಂತ ಹೇಳ್ತೀವಿ. ಸಮಾನ ಅಂದರೆ ಡೆಲ್ಟಾ =0. ಹಂಗಂದರೆ b² - 4ac ಶುಡ್ ಬಿ =0. ಬಿ ಜಾಗದಲ್ಲಿ ಕೆ ಇದೆ, k² - 4 ಇಂಟು ಎ ಜಾಗದಲ್ಲಿ 2 ಇದೆ, ಸಿ ಜಾಗದಲ್ಲಿ 3 ಇದೆ, =0. k² - 4 2 8, 8 3 24 =0. ಹಂಗಂದರೆ 24ನ ರೈಟ್ ಹ್ಯಾಂಡ್ ಸೈಡಿಗೆ ಕಳಿಸಿ. k² +24 ಆಯಿತಾ? ಸೊ k² ಇದೆ, ಟೇಕಿಂಗ್ ಸ್ಕ್ವೇರ್ ರೂಟ್ ಆನ್ ಬೋತ್ ಸೈಡ್ಸ್, ಬಟ್ ಅದ್ರ ಪ್ಲಸ್ ಆರ್ ಮೈನಸ್ ಹಾಕೋಬೇಕಾ? ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. k ±√24 ಈಸ್ ದ ಆನ್ಸರ್. ಓಕೆನಾ? ಕ್ಲಿಯರಾ? ಹಿಂಗೆ ಬರಿಬೋದು ಅಥವಾ ಎಷ್ಟು? ಓಕೆ, k ±√4 ಇಂಟು 6 ಅಂತ ಬರ್ಕೋಬೋದು. ಇದನ್ನು 4 ಹೊರಗಡೆ ತಗೊಂಡ್ರೆ k ±2√6 ಅಂತ ಕೂಡ ಬರಿಬೋದು. ಇದು ಕೂಡ ರೈಟ್ ಆನ್ಸರ್. ಸೊ ದ ವ್ಯಾಲ್ಯೂ ಆಫ್ k ಈಸ್ ±24. ಓಕೆ ಅಲ್ವಾ? ಸೊ ಈ ಟೈಪ್ ಆಫ್ ಕ್ವಶನ್ಸ್ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಡಿಸ್ಕ್ರಿಮಿನೆಂಟ್ ಮೇಲೆ. ಓಕೆ ಅಲ್ವಾ? ಓಕೆ ಸರ್. ಸೊ ನೆಕ್ಸ್ಟ್, ದ ಕ್ವಾಡ್ರಾಟಿಕ್ ಈಕ್ವೇಷನ್ x² ಪ್ಲಸ್ ಸಮಥಿಂಗ್ ಹ್ಯಾಸ್ ರಿಯಲ್ ಆ್ಯಂಡ್ ಈಕ್ವಲ್. ನಾನು ಹೇಳಿದ್ನಲ್ಲ, ರಿಯಲ್ ಆ್ಯಂಡ್ ಈಕ್ವಲೇ ಕೊಡ್ತಾರೆ, ನೀವು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದೆ ನಾನು. ಅದೇ ಕೊಡ್ತಾರೆ ಅಷ್ಟೇ, ವೆರಿ ಸಿಂಪಲ್. ಓಕೆ, ಏನಂತ ಕೊಟ್ಟಿದ್ದಾರೆ? x² ಅಂದರೆ ಎ ಜಾಗದಲ್ಲಿ 1 ಇದೆ, ಬಿ ಜಾಗದಲ್ಲಿ ಬಿನೇ ಇದೆ, ಸಿ ಜಾಗದಲ್ಲಿ 9 ಇದೆ. ಈಕ್ವಲ್ ಆ್ಯಂಡ್ ರಿಯಲ್ ಅಂತ ಕೊಡ್ತಿದ್ದಾರೆ. ಹಂಗಂದರೆ it is given that delta =0. that means b² - 4ac =0 ಆಗುತ್ತೆ. b² ಅಂದರೆ b² ಬರುತ್ತೆ, ಯಾಕಂದ್ರೆ ಬಿ ಜಾಗದಲ್ಲಿ ಬಿನೇ ಇದೆ, -4 ಇಂಟು ಎ ಜಾಗದಲ್ಲಿ 1 ಇದೆ ಇಂಟು 9 =0. ಹಾಗಂದರೆ b² -4 9s 36 =0. 36 ಈ ಕಡೆ ಹೋದರೆ b² = 36 ಆಯಿತು. ದಟ್ ಮೀನ್ಸ್ taking square root on both sides, b² = ±√36 ಆಗುತ್ತಾ? ಓಕೆ ಸರ್, ಸ್ಕ್ವೇರ್ ಕ್ಯಾನ್ಸಲ್ ಆಯ್ತಾ? ಓಕೆ, b = ±√36 ಎಷ್ಟು? 6. ಹಂಗಂದ್ರೆ b = 6 ಆರ್ b -6. ಎರಡಕ್ಕೂ ಕೂಡ ದ ವ್ಯಾಲ್ಯೂ ಆಫ್ ರೂಟ್ಸ್ ವಿಲ್ ಬಿ ಈಕ್ವಲ್. ಓಕೆನಾ? ಸೊ ವ್ಯಾಲ್ಯೂ ಆಫ್ ಬಿ ಎಷ್ಟು ಬರ್ತಾ ಇದೆ? +6 ಆ್ಯಂಡ್ -6. ಇಷ್ಟೇ, ವೆರಿ ಸಿಂಪಲ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ ದ ರೂಟ್ಸ್ ಆಫ್ ದ ಈಕ್ವೇಷನ್ ಆರ್ ಈಕ್ವಲ್. ಯಾವಾಗ ಈಕ್ವಲ್ ಆಗಿರುತ್ತೆ ಅಂತ ಕೇಳ್ತೀರಾ? ಹಂಗಂದ್ರೆ ಅರ್ಥ ಏನು? ಬೇಸಿಕಲಿ ಸೇಮ್ ಕ್ವಶನ್ ತಿರುಗಿ ಮಗ್ಚಿ ಕೇಳಿದ್ರೆ ಅಷ್ಟೇ. ರೂಟ್ಸು ಈಕ್ವಲ್ ಆಗಬೇಕು ಅಂದರೆ ಏನರ್ಥ? ಡಿಸ್ಕ್ರಿಮಿನೆಂಟು 0 ಆಗಿರಬೇಕು. ಹಂಗಂದ್ರೆ b² - 4ac = 0 ಆಗಿರಬೇಕು. ಬಿ ಜಾಗದಲ್ಲಿ 6 ಇದೆ, 6² - a4 ಜಾಗದಲ್ಲಿ 4 ಹಾಕೋಣ. ಎ ಜಾಗದಲ್ಲಿ k ಇದೆ, k ಇಂಟು ಸಿ ಜಾಗದಲ್ಲಿ ಇದೆಯಪ್ಪ 1 ಇದೆ, =0. 6² ಅಂದರೆ 36 - 4 ಇಂಟು k 4k = 0.
4k ರೈಟ್ ಹ್ಯಾಂಡ್ ಸೈಡ್ ತೊಗೊಂಬಂದ್ರಿ 4k ಈಕ್ವಲ್ ಟು 36 ಆಯಿತು, ಮೈನಸ್ ಇರೋದು ಈ ಕಡೆ ಬಂದು ಪ್ಲಸ್ ಆಗುತ್ತೆ. 4 ಕೆಳಗಡೆ ಕಳ್ಸೋಣ, k ಇಸ್ ಈಕ್ವಲ್ ಟು 36 ಬೈ 4, 4 1s 4 9s. ಹಂಗಂದ್ರೆ ವ್ಯಾಲ್ಯೂ ಆಫ್ k ನು k is equal to 9. So for the value of k is equal to 9, the given equation will have equal and real roots ಅಂತ ಹೇಳ್ಬೋದು. ಓಕೆನಾ? ಸೊ ಇವಾಗ ಲಾಸ್ಟ್ ಕ್ವಶನ್, ಇದನ್ನ ನಾನು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ಬಟ್ ಫಸ್ಟ್ ಸ್ಟೆಪ್ ಒಂದು ಮಾಡಿ ತೋರಿಸ್ತೀನಿ. ಏನೋ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗೋ ರೀತಿ ಕೊಟ್ಟಿಯಾರ, ಅದಕ್ಕೆ ಮಾಡ್ತಾ ಇದ್ದೀನಿ. ಎಕ್ಸ್ಪ್ರೆಸ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಇನ್ ಸ್ಟ್ಯಾಂಡರ್ಡ್ ಫಾರ್ಮ್. ಫಸ್ಟ್ ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರಿಬೇಕಂತೆ. ಆಲ್ಸೋ ಫೈಂಡ್ ದ ನೇಚರ್ ಆಫ್ ರೂಟ್ಸ್. ನೇಚರ್ ಆಫ್ ರೂಟ್ಸ್ ಕಂಡುಹಿಡಬೇಕಂದ್ರೆ ಡಿಸ್ಕ್ರಿಮಿನೆಂಟ್ ಕಂಡುಹಿಡಬೇಕಷ್ಟೇ, ವೆರಿ ಸಿಂಪಲ್. ಸೊ ಫಸ್ಟ್ ಇದನ್ನ ಮಲ್ಟಿಪ್ಲೈ ಮಾಡೋಣ. ಎಕ್ಸ್ ಇಂಟು 2x ಸ್ಕ್ವಯರ್ ಪ್ಲಸ್ ಎಕ್ಸ್ ಇಂಟು 3x ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 1 ಇದೆ. ಇದನ್ನು ಈ ಕಡೆ ತಗೊಳ್ಳೋಣ, ಇದನ್ನು ಈ ಕಡೆ ತೊಗೊಂಬರೋಣ. 2x ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಮೈನಸ್ 1 ಈಕ್ವಲ್ ಟು 0 ಆಗುತ್ತೆ. 2x ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಮೈನಸ್ 1 ಈಕ್ವಲ್ ಟು 0. ಹಂಗಂದ್ರೆ ನಮ್ಗೆ ಬಂದಿರೋ ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವುದು? ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಮೈನಸ್ 1 ಈಕ್ವಲ್ ಟು 0. ಹಂಗಂದ್ರೆ a is equal to 1, b is equal to 3, c is equal to minus 1. ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಅಂತ ಹೇಳ್ತೀರಾ. ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವಯರ್ ಮೈನಸ್ 4ac. ಹಂಗಂದ್ರೆ ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಎಷ್ಟು ಬರುತ್ತೆ ಆ್ಯಂಡ್ ನೇಚರ್ ಆಫ್ ರೂಟ್ಸ್ ಏನು ಅನ್ನೋದನ್ನ ನೀವು ಕಮೆಂಟ್ಸಲ್ಲಿ ಹೇಳಬೇಕಾಗತ್ತೆ. ಓಕೆ ಅಲ್ವಾ? ಸೊ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ಈ ರೀತಿ ಕ್ವಶನ್ಸು 2 ಮಾರ್ಕ್ಸಿಗೆ ಬರೋ ಸಾಧ್ಯತೆ ಎಷ್ಟಿದೆ? 99% ಇದ್ರ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆನಾ? ಸೊ ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ ನಾನು. ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಬೇಕು ಅನ್ನೋದನ್ನು ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಐ ಹೋಪ್ ಈ ಕ್ಲಾಸ್ ನಿಮಗೆ ಹೆಲ್ಪ್ ಆಗಿದೆ, ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಅರ್ಥ ಆಗಿದ್ರೆ ಆ್ಯಸ್ ಯೂಶುವಲ್ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೂಡ ಟೇಕ್ ಕೇರ್. ನಿಮ್ಮ ಸಾಧನೆ ನಮ್ಮ ಗೆಲುವು. ಥ್ಯಾಂಕ್ ಯು.